2 ಮಿನಿಟ್ಸ್ ಈಕ್ವಲ್ ಟು 9 ಮಾರ್ಕ್ಸ್. ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ರಿಪೀಟ್ ಆಗ್ತಾ ಇರೋದು, ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು. ಸೊ ಎಲ್ಲ ಕಡೆಯಿಂದ ನೋಡಿ ತಂದಿರೋ ಕ್ವಶನ್ಸ್ಗಳು. ಸೊ ನೀವು ಕೇಳ್ತಾ ಇರೋ ಚಾಪ್ಟರ್ ಹ್ಯಾಲೋಲ್ಕೆನ್ಸ್ ಹ್ಯಾಲೋರಿನ್ಸ್ ಚಾಪ್ಟರಿಂದ. ಸೊ 2 ಮಿನಿಟ್ಸ್ ವೇಟ್ ಮಾಡಿ, ನಿಮ್ಗೆ ಬೇಕಾಗಿರೋ ಎಲ್ಲ ಕ್ವಶನ್ಸ್ಗಳು ಸಿಗ್ತವೆ. ಸೊ ಸ್ಟಾರ್ಟ್ ಮಾಡಿ ಹಾಗಾದ್ರೆ ಇಲ್ಲಿ. ಸೊ ಫಸ್ಟ್ ನಾವು ನೋಡ್ತಾ ಇರೋದು ಎಕ್ಸ್ಪ್ಲೇನ್ SN1 ಮೆಕ್ಯಾನಿಸಮ್ ಆ್ಯಂಡ್ ವಿತ್ ಎಕ್ಸಾಂಪಲ್. ಸೊ SN1 SN2 ಏನಿದೆಲ್ಲ, ಸೊ ನೀವು ನೋಡ್ಬೋದು ಪ್ರತಿ ವರ್ಷ ರಿಪೀಟ್ ಆಗ್ತಾ ಇದೆ. ಸೊ ನೀವು ನೋಡ್ತಾ ಬಂದರೆ ಎಲ್ಲ ಕಡೆನೂ ಈ ಕ್ವಶನ್ಸ್ಗಳು ಇದ್ದೇ ಇರ್ತವೆ. ನಿಮಗೆ 5 ಮಾರ್ಕ್ಸಲ್ಲಿ ಯಾರು ನೋಡ್ಬೋದು, ಇಲ್ಲಾಂದರೆ 2 ಮಾರ್ಕ್ಸಲ್ಲಿ ನೋಡ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಅದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ SN1 ಅಂಡ್ SN2. ಸೊ ಅಲ್ಲಿ ಇಲ್ಲ ಅಂದರೆ ಇಲ್ಲಾರು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ನೋಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಬೇಕಾಗಿರೋದು ನಿಮಗೆ ನೇಮ್ ರಿಯಾಕ್ಷನ್ಸ್ಗಳು. ಫಿಂಗರ್ ಸ್ಟನ್ಸ್ ರಿಯಾಕ್ಷನ್ ಆಗಿರ್ಬೋದು, ವರ್ಡ್ಸ್ ಫಿಟಿಂಗ್ ಆಗಿರ್ಬೋದು, ಫಿಟಿಂಗ್ ಆಗಿರ್ಬೋದು, ಸ್ಯಾಂಡ್ ಮೇಸ್ ರಿಯಾಕ್ಷನ್ ಆಗಿರ್ಬೋದು. ಸೊ ಇವೆಲ್ಲ ಯಾವುದಾದ್ರೂ ಒಂದು ರಿಯಾಕ್ಷನ್, ಫಿಂಗರ್ ಸ್ಟನ್ಸ್, ವರ್ಡ್ ರಿಯಾಕ್ಷನ್, ಯಾವುದಾದ್ರೂ ಒಂದು ರಿಯಾಕ್ಷನ್ ಅಂತೂ ರಿಪೀಟ್ ಆಗತ್ತೆ. ಸೊ ಅದಕ್ಕೋಸ್ಕರ ನೋಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇಲ್ಲಿ ಸೊ ಸ್ಯಾಂಡ್ ಮೇಸ್ ರಿಯಾಕ್ಷನ್ ಆಯಿತು. ನೆಕ್ಸ್ಟ್ ಉಳಿದಿರೋದು ನಿಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ 2 ಮಾರ್ಕ್ಸ್ಗೆ ಹ್ಯಾಲೋರಿನ್ಸ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾಕೆ ಅನ್ನೋದನ್ನ ಕೇಳ್ತಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಆರ್ಥೋ ಡೈಕ್ಲೋರೋಬೆನ್ಸಿನ್ ಲೋವರ್ ದೆನ್ ಪ್ಯಾರಾ ಡೈಕ್ಲೋರೋಬೆನ್ಸಿನ್. ಇದನ್ನು ನಿಮಗೆ MCQs ಅಲ್ಲಿ ಕೇಳ್ಬೋದು, ಇಲ್ಲಾಂದ್ರೆ ನಿಮಗೆ 2 ಮಾರ್ಕ್ಸ್ ಅಲ್ಲಾದರೂ ಕೇಳ್ತಾರೆ. ಇವನ್ 5 ಮಾರ್ಕ್ಸಲ್ಲೂ 3 ಮಾರ್ಕ್ಸ್ 2 ಮಾರ್ಕ್ಸ್ ಅಂತ ಡಿವೈಡ್ ಮಾಡಿದಾಗ ಸೊ ಈ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಇರೋದು ಎಕ್ಸ್ಪ್ಲೇನ್ ಸೆಡ್ಜಪ್ ರೂಲ್ ಅಂತ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್ ಈಥೈಲ್ ಬ್ರೋಮೈಡ್ ವಿತ್ KCN ಮತ್ತು AgCN ಜೊತೆಗೆ. ಸೊ KCN AgCN ಆದ್ರೂ ನೋಡಿಡ್ರಿ, ಇಲ್ಲಾಂದ್ರೆ AgNO2 KNO2 ಆದ್ರೂ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ MCQs ಎಲ್ಲರೂ ಬರ್ಬೋದು, ಇಲ್ಲಾಂದ್ರೆ 2 ಮಾರ್ಕ್ಸ್ಗೆ ಫಿಕ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ವಾಟ್ ಆರ್ ಎನೆನ್ಶಿಯೋಮರ್ಸ್, ಅದೇ ರೀತಿ ಆಪ್ಟಿಕಲ್ ಆಕ್ಟಿವ್ ಕಾಂಪೌಂಡ್ಸ್ ಅಂದ್ರೆ ಏನು. ಸೊ ಅದೇ ರೀತಿ ನೀವು ರೆಸಿಮಿಕ್ ಮಿಕ್ಸ್ಚರ್ನು ಕೂಡ ಆಡ್ ಮಾಡಿಡ್ಬೋದು. ಸೊ ರೆಸಿಮಿಕ್ ಮಿಕ್ಸ್ಚರ್ನು ಕೂಡ ಆಡ್ ಮಾಡಿಡ್ಬೋದು. ಓಕೆ, ಸೊ ರೆಸಿಮಿಕ್ ಮಿಕ್ಸ್ಚರ್ನು ಕೂಡ ನೋಡಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ವಾಟ್ ಆರ್ ಫ್ರಿಯಾನ್ಸ್. ನೆಕ್ಸ್ಟ್ ಕ್ಲೋರೋಫ್ಲೋ ಕಾರ್ಬನ್ಸ್ ನಾವು ಹೇಗೆ ಸ್ಟೋರ್ ಮಾಡ್ತೀವಿ ಅದನ್ನು ನೋಡಿಟ್ಕೊಂಡಿರಿ. ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಕಾನ್ಸೆಪ್ಟ್ ಆಫ್ ಗ್ರಿಗ್ನಾರ್ಡ್ ರಿಯೇಷನ್. ಸೊ ಅದನ್ನು ಕೂಡ ನೋಡಿಟ್ಕೊಂಡಿರಿ. ಸೊ ಅದ್ರ ಜೊತೆಗೆ ಪ್ರಿಪರೇಷನ್ ಆಫ್ SOCl2 ಒಂದು ರಿಯಾಕ್ಷನ್ ಇರುತ್ತಲ್ಲ, ಸೊ ಅದನ್ನು ನೋಡಿಟ್ಕೊಂಡಿರಿ. ಇಲ್ಲಿ ಯಾವ ಗ್ಯಾಸ್ ರಿಯಾಕ್ಟ್ ಆಗ್ತವೆ ಅನ್ನೋದನ್ನು ಕೂಡ ಕೇಳ್ತಾರೆ. ಸೊ ಇವಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು. ಸೊ ಇವುಗಳನ್ನ ಬಿಟ್ಟು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಡಿ. ಸೊ ಯಾಕಂದ್ರೆ ಇವುಗಳೇ ಕ್ವಶನ್ಸ್ಗಳು ಬರ್ತಾ ಇರೋದು. ಸೊ 9 ಮಾರ್ಕ್ಸ್ ನಿಮ್ಗೆ ಬೇಕಂದ್ರೆ ನೀವು ಇದನ್ನ ಓದಲೇಬೇಕು. ಸೊ ಇದೇ ರೀತಿ ನಿಮಗೆ ಬೇರೆ ಯಾವ್ದಾದ್ರು ಚಾಪ್ಟರ್ ಬೇಕಂದ್ರೆ ಕಮೆಂಟ್ ಮಾಡಿರಿ. ಸೊ ಫಸ್ಟ್ ನಿಮ್ಗೆ ಹೇಳಿದೆ ನಾನು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ಸೊ ಆಲ್ರೆಡಿ ಒಂದು ಚಾಪ್ಟರ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದ್ರೆ ಅಲ್ಲಿ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಸೊಲ್ಯೂಷನ್ ಚಾಪ್ಟರ್ದು. ಸೊ ಆ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಈ ಚಾಪ್ಟರ್ದು ಎಲ್ಲ ಕೊಟ್ಟಿದ್ದೀನಿ. ಸೊ ಇದೇ ರೀತಿ ನೀವು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನಮ್ಗೆ ಹೇಳ್ರಿ ಯಾವ ಚಾಪ್ಟರ್ ನಿಮ್ಗೆ ಬೇಕು ಅಂತ. ಸೊ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಯಾವಾಗ ನೀವು ಹಾಕಾದ್ಮೇಲೆ ನೀವು ಆ ಚಾಪ್ಟರ್ನ ಫಿನಿಶ್ ಮಾಡಬೇಕು. ಫಿನಿಶ್ ಮಾಡಾದ್ಮೇಲೆ ಬಂದು ಸೊ ನೆಕ್ಸ್ಟ್ ಚಾಪ್ಟರ್ಗೆ ಮತ್ತೆ ಕಮೆಂಟ್ ಮಾಡಬೇಕು. ಸೊ ನೆಕ್ಸ್ಟ್ ಚಾಪ್ಟರ್ ಮತ್ತೆ ಹಾಕ್ತೀನಿ. ಸೊ ಮತ್ತೆ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕೊಡ್ರಿ. ಫಿನಿಶ್ ಆದಮೇಲೆ ಮತ್ತೆ ಬೇರೆ ಯಾವ ಚಾಪ್ಟರ್ ಬೇಕಂತ ಹೇಳ್ತಾ ಹೋಗ್ರಿ. ಸೊ ಎಲ್ಲ ಚಾಪ್ಟರ್ದು ನಾನು ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಬೇಕಾಗಿದ್ರೆ ಸೊ ಸೊಲ್ಯೂಷನ್ಸ್ ಆಗಿರ್ಬೋದು ಎಲ್ಲದೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಮಾಡಬೇಕಾಗಿರೋದಷ್ಟೇ ಕಮೆಂಟ್ ಮಾಡಿರಿ. ಸೊ ನಿಮ್ಗೆ ಯಾವ್ದು ಬೇಕು ಅನ್ನೋದು. ಸೊ ಅದೇ ರೀತಿ ನಿಮಗೆ ಸೊಲ್ಯೂಷನ್ಸ್ ಬೇಕು, ಇಲ್ಲಾಂದ್ರೆ ನಾನು ಇನ್ನೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ, ಇನ್ನಂದ್ರೆ ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಇನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತದ್ದು ಏನಾರು ಇದ್ರೆ, ಸೊ ಪ್ರಗತಿ ಬ್ಯಾಚ್ ಇದೆ ವಿಜಯೋತ್ಸವದಕ್ಕೋಸ್ಕರ. ಸೊ 1999 ಆಗಿದೆ. ಸೊ ನೀವು ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಸೊ ಬೇರೆ ಏನಾದ್ರು ಇದ್ರೆ ಕಮೆಂಟ್ ಮಾಡಿರಿ. ಟೇಕ್ ಕೇರ್, ಬೈ ಬೈ ಅಂಡ್ ಆಲ್ ದಿ ಬೆಸ್ಟ್.